ಪ್ರಕಾರ ನೀವು ಯಾವ ರ್ಯಾಂಕ್ ಅಲ್ಲಿ ನಿಂತ್ಕೋಬಹುದು? ಫಿಸಿಕಲಿ ವೀಕ್ ಇದೀನಿ, ಬಟ್ ನನ್ನ ಮಾತಲ್ಲಿ ಎಲ್ಲರಿಗೂ ಕುಸ್ತಿ ಕೊಡೋ ತಾಕತ್ ನನ್ಗಿದೆ. ಕುಮಾರಿಗೆ ನಾನು 4ನೇ ಸ್ಥಾನವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಶಾಸ್ತ್ರಿ ಅವ್ರೆ, ನನ್ಗೇನೆ ಸೆಲೆಕ್ಟ್ ಮಾಡ್ತೀರಾ ನೀವು ಅಂತ ನಿಮ್ ಜೊತೆ ನುಲಿಬೇಕಿತ್ತ ಅಲ್ಲಿ? ನಾನು ಫಸ್ಟ್ ತುಂಡು ಬಟ್ಟೆ ಹಾಕೊಳ್ಳೋಕೆ ಸಾಮರ್ಥ್ಯ ಇಲ್ಲ. ನಿನ್ನ ಬಾಲು ಎಂತಾಗಿದೆ? ಸುಮ್ಮನೆ ಮಾತಾಡಿದ್ರೆ ಎಂತ ಸಾಗುದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಬಿಗ್ ಬಾಸ್ 13 ಅಗ್ನಿಸಾಕ್ಷಿಯಲ್ಲಿ ತುಂಬಾ ಟ್ವಿಸ್ಟ್ಗಳು ಮತ್ತು ಗೇಮ್ಗಳನ್ನು ನೋಡ್ಬೋದು. ಹಾಗೆ ಇವತ್ತಿನ ಈ ಪ್ರೋಮೋದಲ್ಲಿ ನೋಡಬೇಕಾದ್ರೆ ಇದು ಚಂದನ್ ಶೆಟ್ಟಿ ಅವರ ಟೀಮ್ ಆಗಿರುತ್ತೆ. ಈ ಟೀಮ್ನ ಹೆಡ್ ಆಗಿ ಕಿರಣ್ ಶಾಸ್ತ್ರಿ ಅವರನ್ನು ಆಯ್ಕೆ ಮಾಡಿರ್ತಾರೆ. ಹಾಗೆ ಕಿರಣ್ ಶಾಸ್ತ್ರಿ ಅವರಿಗೆ ಒಂದು ಟಾಸ್ಕನ್ನು ಅವರು ಕೊಡ್ತಾರೆ. ಯಾರು ತುಂಬ ಸ್ಟ್ರಾಂಗ್ ಇದ್ದಾರೆ ಮತ್ತು ಯಾರು ತುಂಬಾ ವೀಕ್ ಇದ್ದಾರೆ ಅವರಿಗೆ ಈ ನಂಬರ್ ಪ್ರಕಾರ ಅವರ ಹೆಸರನ್ನು ಹೇಳಿ ಈ ಸ್ಟ್ಯಾಂಡ್ ಮೇಲೆ ನಿಲ್ಲಿಸಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಕಿರಣ್ ಶೆಟ್ಟಿ ಅವರು ಮೊದಲನೇ ಹೆಸರನ್ನು ಸಹನ ಅವರಿಗೆ ಕೊಡ್ತಾರೆ. ಅವರು ಹೆಣ್ಣುಲಿ ಆಗಿದ್ದಾರೆ, ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಎಲ್ಲ ಆಟದಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ ಸಹನ ಅವರನ್ನು ಮೊದಲನೇ ಸ್ಥಾನವನ್ನು ಕೊಡ್ತಾರೆ. ಹಾಗೆ ಕಿರಣ್ ಶೆಟ್ಟಿ ಅವರಿಗೆ ಕೂಡ ಇಲ್ಲಿ 2ನೇ ಸ್ಥಾನವನ್ನು ಕೊಡ್ತಾರೆ. ಅವರು ಆಡ್ತಾರೆ, ಆದರೆ ದೈಹಿಕವಾಗಿ ಸ್ವಲ್ಪ ವೀಕ್ ಇದ್ದಾರೆ ಅಂತ ಹೇಳಿ ಕಿರಣ್ ಶೆಟ್ಟಿ ಅವರು ಕೂಡ ಹೇಳ್ತಾರೆ. ಹಾಗೆ ಈ ಕಡೆ 3ನೇ ಸ್ಥಾನವನ್ನು ಅನನ್ಯ ಅವರಿಗೆ ಕೊಟ್ಟಿರ್ತಾರೆ, ಮತ್ತೆ 4ನೇ ಸ್ಥಾನವನ್ನು ಕುಮಾರಿಗೆ ಕೊಡಬೇಕು ಅಂತ ಇಲ್ಲಿ ಇರ್ತಾರೆ. ಆಗ ನಿರಂಜನ್ ದೇಶಪಾಂಡೆ ಅವರು ಇಲ್ಲಿ ಕೇಳ್ತಾರೆ, ನಿಮಗೆ ಕೊಟ್ಟ ಸ್ಥಾನಕ್ಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಈ ಕಡೆ ಕುಮಾರಿ ಅವರು ಕೂಡ ಇಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆಗ ಕುಮಾರಿ ಅವರು ತುಂಬಾ ಕೋಪದಿಂದ, ನಾನು ಫಿಸಿಕಲಿ ವೀಕ್ ಇದ್ದೀನಿ, ಆದರೆ ನಾನು ಮಾತಿನಲ್ಲೇ ಎಲ್ಲರಿಗೂ ಉತ್ತರ ಕೊಡೋ ತಾಕತ್ತು ನನಗಿದೆ. ಇವರು ಈ ಸ್ಥಾನವನ್ನು ಕೊಟ್ಟಿದ್ದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಇದನ್ನು ಒಪ್ಪೋದಿಲ್ಲ, ನಾನು 2ನೇ ಸ್ಥಾನದಲ್ಲಿ ಇರಲಿಕ್ಕೆ ಒಪ್ತೇನೆ ಅಂತ ಹೇಳಿ ಕುಮಾರಿ ಅವರು ತುಂಬಾ ಹೇಳ್ತಾ ಇರ್ತಾರೆ. ಆಗ ಕಿರಣ್ ಶಾಸ್ತ್ರಿ ಅವರು ಕೂಡ ನಾನು ಇದನ್ನು ಒಪ್ಪೋದಿಲ್ಲ, ನಾನು ಇವಳಿಗೆ 4ನೇ ಸ್ಥಾನವನ್ನೇ ಕೊಡ್ತೇನೆ, ಯಾಕಂದರೆ ಇವಳು ಫಿಸಿಕಲಿ ಏನು ಆಟ ಆಡೋದಿಲ್ಲ, ಮಾತಿನಲ್ಲಿ ಆಡ್ತಾಳೆ ಅಂತ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ಕಿರಣ್ ಶಾಸ್ತ್ರಿ ಅವರು ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಚರಣ್ ಶೆಟ್ಟಿ ಅವರು ಕೂಡ ನಾನು ಈ ಸ್ಥಾನವನ್ನು ಒಪ್ಪೋದಿಲ್ಲ, ನನಗೆ ಈ ಸ್ಥಾನವಲ್ಲ, ನನಗೆ ಮೊದಲನೇ ಸ್ಥಾನವನ್ನೇ ಕೊಡಬೇಕು ಅಂತ ಹೇಳಿ ಅವರು ತುಂಬಾ ಜೋರಾಗಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಕಿರಣ್ ಶಾಸ್ತ್ರಿ ಅವರು, ನಿನಗೆ ಒಂದು ಬಟ್ಟೆನೇ ಹಾಕ್ಕೊಳ್ಳಿಕ್ಕೆ ಆಗಲಿಲ್ಲ, ಆ ಟಾಸ್ಕನ್ನೇ ನಿನಗೆ ಮಾಡಲಿಕ್ಕೆ ಆಗಲಿಲ್ಲ, ನೀನು ಹೋಗಿ ಬಾಲನ್ನು ತಳ್ಳಿಬಿಡ್ತಿದ್ದೆ, ನಿನ್ನ ಕೈಯಲ್ಲಿ ಏನೂ ಆಗ್ತಿರ್ಲಿಲ್ಲ ಅಂತ ಹೇಳಿ ಕಿರಣ್ ಶಾಸ್ತ್ರಿ ಅವರು ಟಾಂಟನ್ನು ಕೊಡ್ತಾರೆ. ಆದರೆ ಚರಣ್ ಶೆಟ್ಟಿ ಅವರು ಕೂಡ, ನೀನು ಹೋಗಿ ಗೆದ್ದು ಬಂದ್ಯಾ, ನಿನ್ನ ಕೈಯಲ್ಲಿ ಕೂಡ ಏನು ಆಗೋದಿಲ್ಲ ನೋಡು, ಎಲ್ಲರ ಟೀಮಲ್ಲಿ ಕೂಡ 100 ಪಾಯಿಂಟ್ಸ್ ಬಂದಿದೆ, ಆದರೆ ಚಂದನ್ ಶೆಟ್ಟಿ ಅವರ ಟೀಮಿಗೆ ಏನು ಬಂದಿದೆ, 0 ತಂದಿದೀಯಾ, ನಿನ್ನ ಕೈಯಲ್ಲಿ ಏನೂ ಆಗೋದಿಲ್ಲ, ನೀನು ಬರೀ ಮಾತನ್ನು ಆಡ್ತೀಯ, ಮತ್ತು ನಮಗೆ ಕೂಡ ಒಂದು ಚಾನ್ಸನ್ನು ಕೊಡ್ಬೋದಿತ್ತಲ್ಲ, ನನಗೆ ಈ ಸ್ಥಾನ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಫಸ್ಟ್ ರ್ಯಾಂಕಲ್ಲೇ ಬರೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಈ ಕಡೆ ಚರಣ್ ಶೆಟ್ಟಿ ಅವರು ತುಂಬಾ ವಾದ ಮಾಡ್ತಾ ಇರ್ತಾರೆ. ಆದರೆ ಕಿರಣ್ ಶಾಸ್ತ್ರಿ ಅವರು, ನಿನಗೆ ಆ ಸ್ಥಾನ ಕೊಡಲಿಕ್ಕೆ ಏನು ಯೋಗ್ಯತೆ ಇಲ್ಲ, ನೀನು ಫಿಸಿಕಲಿ ಫಿಟ್ ಇಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾ ಅವರನ್ನು 2ನೇ ಸ್ಥಾನಕ್ಕೆ ನಿಲ್ಲಿಸ್ತಾರೆ. ಹಾಗೆ ಜಡ್ಜಸ್ ಎಲ್ಲರೂ ಕೂಡ ಅವರಿಗೆ ಅದೇ ಸ್ಥಾನವನ್ನು ಕೊಟ್ಟಿರ್ತಾರೆ. ಹಾಗೆ ಚರಣ್ ಶೆಟ್ಟಿ ಅವರು ಟಾಸ್ಕ್ಗಳನ್ನು ಗೆಲ್ತಾರೆ, ಮತ್ತು ಕಿರಣ್ ಶಾಸ್ತ್ರಿ ಅವರು ಅವರ ಟೀಮನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತಾರೆ, ಮತ್ತು ಬಿಗ್ ಬಾಸ್ಗೆ ಆಯ್ಕೆ ಆಗೋ 3 ಜನ ಯಾರು ಅಂತ ಕಾದು ನೋಡೋಣ. ಹೀಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.